ಮನೆಯ ನೆನಪು, ನಮ್ಮ ಊರಿನ ಹಾಡು, ಜೊತೆಗೆ ನಮ್ಮ ಊರಿನ ಸ್ಟೈಲ್ ಸಾಂಬಾರು ಮಾಡಿದ್ರೆ ಹೇಗಿರುತ್ತೆ. ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಸ್ಪೆಷಲ್ ಸಾಂಬಾರು ತೋರಿಸ್ತಾ ಇದ್ದೀನಿ. ಇದು ಜರ್ಮನಿಯ ರೆಡ್ ರಾಡಿಶ್ ಕೆಂಪು ಮುಲ್ಲಂಗಿ. ಜರ್ಮನಿಯಲ್ಲಿ ತುಂಬ ಕಾಮನ್ ಆಗಿ ಸಿಗೋ ಒಂದು ಬೇರಿನ ತರಕಾರಿ. ನಮ್ಮ ಊರಿನ ಮುಲ್ಲಂಗಿಗಿಂತ ಸ್ವಲ್ಪ ಚಿಕ್ಕದು, ಹೊರಗೆ ಕೆಂಪು ಒಳಗೆ ಬಿಳಿ. ಮೊದಲಿಗೆ ಮುಲ್ಲಂಗಿಯನ್ನು ತೊಳೆದು ಚಿಕ್ಕ ತುಂಡುಗಳಾಗಿ ಕತ್ತರಿಸಿ, ಹಾಗೆ ಬೇಳೆ ಮತ್ತು ಟೊಮೆಟೊ ಕುದಿಯಲು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ನಂತರ ಸಾಸಿವೆ ಮತ್ತು ಕರಿಬೇವು ಹಾಕಿ ಚಿಟಪಟ ಆದಮೇಲೆ ಇವಾಗ ಚಿಕ್ಕದಾಗಿ ಕತ್ತರಿಸಿದ ಮೂಲಂಗಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಕೈ ಆಡಿಸ್ತಾ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಮತ್ತೊಮ್ಮೆ ಕೈ ಆಡಿಸಿ ಸ್ವಲ್ಪ ಫ್ರೈ ಆಗಬೇಕು. ಟೇಸ್ಟಲ್ಲಿ ಸ್ವಲ್ಪ ಸ್ಪೈಸ್ ಕಿಕ್ ಜೊತೆಗೆ ಸಿಹಿ ಫ್ಲೇವರ್ ಕೂಡ ಇರುತ್ತೆ. ವಿಟಮಿನ್ ಸಿ, ಪೊಟ್ಯಾಷಿಯಮ್ ಮತ್ತು ಫೈಬರ್ ತುಂಬಿರೋ ಕಾರಣ ಹೆಲ್ತ್ಗೂ ಸೂಕ್ತ ಈ ಕೆಂಪು ಮೂಲಂಗಿ. ಇವರು ಇದನ್ನು ಸಲಾಡ್ಸ್, ಪಿಕಲ್, ಸೂಪ್ಸ್ ಇದಕ್ಕೆಲ್ಲ ಬಳಸ್ತಾರೆ. ಆದರೆ ನಾನು ಇದನ್ನು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ನಂತರ ನಮ್ಮ ಮನೆಯಲ್ಲಿ ತಯಾರಿಸಿದ ಸಾಂಬಾರು ಪೌಡರ್ ಹಾಕ್ತಾ ಇದ್ದೀನಿ. ಅದರ ಸುಗಂಧವೇ ವಾವ್! ಮೂಲಂಗಿ ಸಿಹಿ, ತೇಜು ಟೇಸ್ಟ್ ಮತ್ತು ಸಾಂಬಾರು ಮಸಾಲೆ ಸೇರಿ ಅಲ್ಟಿಮೇಟ್ ಕಾಂಬಿನೇಷನ್ ಆಗುತ್ತೆ. ಇವಾಗ ಹಾಗೆ ಕುದಿಸಿದ ಬೇಳೆ, ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಹೀಗೆ ಜರ್ಮನಿಯ ಫ್ರೆಶ್ ರೆಡ್ ರಾಡಿಶ್ ಕೆಂಪು ಮೂಲಂಗಿಯ ಸಾಂಬಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಅನ್ನ ಜೊತೆಗೆ ತಿಂದರೆ ಊರಿನ ರುಚಿ ನೇರವಾಗಿ ಮನಸ್ಸಿಗೆ ತಟ್ಟುತ್ತೆ. ನೀವು ಕೂಡ ಯಾರೆಲ್ಲ ಜರ್ಮನಿಯಲ್ಲಿದ್ದೀರಾ ಒಂದು ಸತಿ ಟ್ರೈ ಮಾಡಿ ಹೇಗಾಯಿತು ಎಂದು ನನಗೆ ಹೇಳಿ. ಹೀಗೆ ಹಲವಾರು ಬಗೆಯ ವಿಡಿಯೋಗಳಿಗಾಗಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.